90 ಡೇಸಲ್ಲಿ 10K ಕಂಪ್ಲೀಟ್ ಮಾಡೋ ಚಾಲೆಂಜ್ನ ಡೇ 6. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಬೆಳಗ್ಗೆ ಬೇಗನೆ ವಿಡಿಯೋ ಮಾಡೋದನ್ನ ಮರ್ತೋಗಿದ್ದೆ. ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ನಮ್ಮ ಮನೆ ಹತ್ರ ಸೆನ್ಸಸ್ಸಿಗೆ ಬಂದಿದ್ರು. ಯಾಕಂದರೆ ಎಲ್ಲ ಮನೆಗಳ ಹತ್ರ ಹೋಗಿ ಮಕ್ಕಳಿರೋ ಮನೇಲಿ ಪೋಲಿಯೋ ಹಾಕ್ಸಿದ್ರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಹಾಕ್ಸಿಲ್ಲ ಅಂತ ಹೇಳಿದ್ರೆ ಅವ್ರ ನೇಮ್ನ ಬರ್ಕೊಂಡು ಮತ್ತೆ ಹಾಕಿಸ್ತಾರೆ. ಸೊ ಅದಕ್ಕೆ ಆಮೇಲೆ ಸಗಣಿ ಎಲ್ಲ ಎತ್ತಾಕಬೇಕಿದ್ದು, ಅದನ್ನೆಲ್ಲ ಎತ್ತಾಕಿ ಇಸ್ಕಿದ ಬೇಳೆ ಸಾಂಬಾರ್ಗೆ ಮತ್ತು ಚಪಾತಿಗೆ ಅಂತ ಹೇಳ್ಬಿಟ್ಟು ನಾವು ಅವರೆಕಾಯಿನ ಸುಳ್ಕೊತಾ ಇದ್ವಿ ಎಲ್ಲರೂ ಕೂತ್ಕೊಂಡು. ಹಾಗೆ ಅಮ್ಮ ಒಂದು ಕಾಯಿ ಬೇಕು ಅಂತ ಹೇಳಿದಕ್ಕೆ ಕಾಯಿನ ಸುಳ್ಕೊಟ್ರೆ ನಮ್ಮ ಅಕ್ಕ ಬಿಗ್ ಬಾಸ್ನ ನೋಡಿಕೊಂಡು ಅಡುಗೆ ಮಾಡ್ತಾ ಇದ್ಲು. ಸೊ ಎಷ್ಟು ಅಡಿಕ್ಷನ್ ಆಗಿರ್ತಾರಲ್ವ ಬಿಗ್ ಬಾಸ್ಗೆ. ಆಮೇಲೆ ಅಮ್ಮಗೆ ತಿಂಡಿ ತಿಂದಾದ್ಮೇಲೆ ನಾನು ಅಕ್ಕ ಎಲ್ಲ ಎಣ್ಣೆ ಹಚ್ಚಿಸ್ಕೊತಾ ಇದ್ವಿ. ಅಕ್ಕ ನನಗೆ ಎಣ್ಣೆ ಹಚ್ಕೊಟ್ಲು. ಆಮೇಲೆ ಹಸುಗಳನ್ನ ಕರ್ಕೊಂಡು ನಾನು ತೋಟಕ್ಕೆ ಹೋದೆ. ತಿಂಡಿ ಇನ್ನೂ ತಿಂದಿರಲಿಲ್ಲ ಅಂತ ತೋಟದಲ್ಲೇ ತಿನ್ಕೊಂಡೆ. ಅಮ್ಮನೂ ಇವತ್ತು ನಮ್ಮ ಜೊತೆ ಬಂದಿದ್ಲು. ಹಸುಗಳನ್ನ ಸ್ವಲ್ಪ ಹೊತ್ತು ಬಿಡ್ಕೊಂಡು ಮೇಯಿಸಿ ವಾಪಸ್ ಮನೆ ಹತ್ರ ಬಂದಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಕೈ ಮುಗಿದು ನಾನು ಅಮ್ಮಂಗೆ ಐಬ್ರೋಸ್ನ ಮಾಡ್ಕೋತಿದ್ದೆ. ಅಮ್ಮಂದು ಐಬ್ರೋಸ್ ತುಂಬ ಚೆನ್ನಾಗಿದೆ. ಹಾಗೆ ಅಮ್ಮ ಯಾವಾಗಲೂ ಮಾಡಿಸ್ಕೊಳ್ಳಲ್ಲ, ಬೇಡ ಅಂತಾರೆ. ನಾನು ಶೇಪ್ ಕೊಡ್ತೀನಿ ಬಾ ಅಂತ ಹೇಳ್ಕೊಡ್ತಾ ಇದ್ದೆ. ಸಂಜೆ ಹಾಲು ಕರಿಬೇಕಲ್ಲ ಅಂತ 2 ಹಸುದು ಹಾಲು ಕರ್ಕೊಟ್ಟೆ, ಒಂದು ಮಾತ್ರ ಅಮ್ಮ ಕರ್ಕೊಂಡ್ರು. ಹಾಗೆ ಹಸುಗ್ ಮೇವು ಕೊಡಬೇಕು ಅಂತ ಕೊಟ್ಬಿಟ್ಟು ಐಸ್ ಕ್ರೀಮ್ನ ತಿಂತಾ ಇದ್ವಿ. ನಾವೇ ಐಸ್ ಕ್ರೀಮ್ನ ಮಾಡಿದ್ವಿ ನೆನ್ನೆ. ಅದನ್ನ ಅಮ್ಮ ನನಗೆ ತಿನ್ನಿಸ್ತಾ ಇದ್ಲು, ನಾನು ಅಮ್ಮಗೆ ತಿನ್ನಿಸ್ತಾ ಇದ್ದೆ. ಸಂಜೆ ಪಾನಿಪುರಿ ಬೇಕು ಅಂತ ಹೊರಗಡೆ ಹೋಗಿ ತೊಗೊಂಡು ಬರೋ ಅಷ್ಟರಲ್ಲಿ ನಮ್ಮೂರಲ್ಲಿ ಮತ್ತೆ ಒಂದು ಜಗಳ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಲವ್ ಯು ಆಲ್ ಬಾಯ್. ಜೈ ಶ್ರೀರಾಮ್. ಫಾಲೋ ಮಾಡಿ, ಸಪೋರ್ಟ್ ಮಾಡಿ.